ಮುತ್ತಿನ ಬೆಲೆ ಮುತ್ತಗಾರನ ಬಲ್ಲ ಕಾತ್ಯಕಾಯವಾಗ ತಿಳಿಯುವುದಿಲ್ಲ ಕಾತ್ಯಕಾಯವಾಗ ತಿಳಿಯುವುದಿಲ್ಲ ಗೋಪಿತ ಕಾರುಣವೇ ಹಬ್ಬ ಕತೆ ಮರೆಗೆ ಒಪ್ಪದಿಲ್ಲ ಗೋಪಿತ ಕಾರುಣವೇ ಹಬ್ಬ ಕತೆ ಮರೆಗೆ ಒಪ್ಪದಿಲ್ಲ ಯುವಕ ನಮ್ಗ ವರನೆ ಹೊಂದೋದಿಲ್ಲ ಇವೇನ ಹಂತ ಪಕ್ಕ ಹಾಡುವಲ್ಲ ಇವೇನ ಹಂತ ಪಕ್ಕ ಹಾಡುವಲ್ಲ ಅಲ್ಲಿದಂದ ಪದ ಕಲತ್ತ ಯುವಚ ಮತ್ತ ಊಟ ಕಗ್ಯಾವ ಮತ್ ಎಲ್ಲಿ ತಂಬಾಕಗ್ಯಾವ ಮೂಲ ಅಲ್ಲಿದಂದ ಪದ ಕಲತ್ತ ಯುವಚ ಅತ್ತಿ ಅಷ್ಟು ನುಂಗಾವಳೆಯನಲ್ಲ ಜೀವವಾದ ಸಾವ ಗೆಳೆಯನಲ್ಲ ಜೀವವಾದ ಸಾವ ಗೆಳೆಯನಲ್ಲ ಸತ್ಯ ಇಲ್ಲದ ದೇವರ ಮುಂದ ಅತ್ಯಂತ ಕಾಯಿ ಒಡದರಿಲ್ಲ ಸತ್ಯ ಇಲ್ಲದ ದೇವರ ಮುಂದ ಅತ್ಯಂತ ಕಾಯಿ ಒಡದರಿಲ್ಲ ಈಗಿನ ಸಾಹುಕಾರನ ಸಾಲ ಬಡವ ಮನುಷ್ಯನ ಜೀವಕ ಮೂಲ ಬಡವ ಮನುಷ್ಯನ ಜೀವಕ ಮೂಲ ನಂಬೆಗಿಲ್ಲದ ಸಾಹುಕಾರನ ಗೋಣ ಜಂಬೆಗೆ ಶರಣ ಬಲ್ಲ ನಂಬೆಗಿಲ್ಲದ ಸಾಹುಕಾರನ ಗೋಣ ಜಂಬೆಗೆ ಶರಣ ಬಲ್ಲ ಎಲ್ಲೆಲ್ಲಿ ಬತ್ರಿ ಗಾಡಿ ಕಂಬೋಗಿ ಗಾಡಿ ಗಾಡಿ ಹೋಗಿ ಗಟ್ರಕ್ ಬಿದ್ದತ್ರಿ ಇನ್ ನಮ್ ಕಾಕನ ಕಳ್ಸನತ್ತನ ಎಬ್ಸಾಕಿನ್ ಅಲ್ಲೇ ಕೂತಾನ ಮಗ್ಗಲ್ರಾಗ ಗಾಡಿ ಘಟ್ರದಾಗ ಬಿದ್ದದ್ರಿ ಎತ್ತುಗಳು ಶಾಣೆ ಅದಾವು ಕಡ್ಯಾಕ್ ಆಗ್ಯಾವ್ರಿ ಗಾಡಿ ಹೋಗಿ ಘಟ್ರ ದಂಡಿಗೆ ಬಿದ್ದವ್ರಿ ಏನೇನ್ ಹೇಳ್ತಾನೋ ಏನೇನ್ ಬಿಡ್ತಾನೋ ನಮಗಂತ್ರ ಒಂದು ತಿಳಿಲಾರ್ದಂಗ ತಿಳಿಯಾಕೈತ್ರಿ ಹಂಗಲ್ರಿ ಮಾಸ್ತರ್ ಚಾರನೆ ಕೊಟ್ಟು ಹಚ್ಚೋದು ಬಾರನೆ ಕೊಟ್ಟು ಬಿಡ್ಸೋದು ಇವ್ರನ್ನ ಹೌದ ಶೇಂಗಾ ತಿಂದ ನಾಯಿಗತ್ತೆ ಬಗಳಾಕತ್ತ ಒಟ್ಟ ಹೌದೌದ್ರಿ ನಮ್ ಕಾಕ ಬಿಡು ಅಂತಾನ ಬಿಡವಾರ ಒಟ್ಟ ಏ ಬಿಡೋ ತಮ್ಮ ಅನ್ನೋತನ ಬಿಡಲ್ರಿ ಅವ್ರು ಅಂದ್ರ ಮಾಸ್ತರ್ ಏನ್ ಹೇಳ್ತಾನ್ರಿ ಸುರೇಶ್ ಮಾಸ್ತರ ಏನ್ ಹೇಳ್ತಾರ ಗಂಡನ ದಡ್ಡವ ಗಂಡನಿಂದ ಪಾದ ಪೂಜೆ ಮಾಡ ಗಂಡನಿಂದ ಮುಖ್ಯ ಪಡಿ ಹೌದೌದು ಗಂಡನಿಂದ ಸದ್ದಕ್ತಿ ಆಗತ್ ಹೇಳ್ತಾರ ಸುರೇಶ್ ಮಾಸ್ತರ ಸುರೇಶ್ ಮಾಸ್ತರ ಗಂಡನೇ ನಿನಗ ದೇವ್ರ ಗಂಡನೇ ನಿನಗ ದೇವರ ಗಂಡನೇ ಸರ್ವಸ್ವ ಎಲ್ಲಾ ಅವನಿಂದ ಸಿಗುತ್ತದ ಅಂತ ಹೇಳ್ಯಾರ ಹೌದಲ್ರಿ ಮತ್ತ ಮನಿಯೊಳಗ ಪ್ರಥಮದಲ್ಲಿ ಬಾಲ ಮುತ್ತೈದ ಹೆಣ್ಣು ಮಕ್ಕಳಿಗೆ ಸಿಕ್ಕದ ಮಾಸ್ತರ ಹೌದಲ್ರಿ ಸಣ್ಣ ಹುಡುಗರು ಇರ್ತಾರ ಸಣ್ಣ ಹೆಣ್ಣು ಮಕ್ಕಳಿಗೆ ಯಾವ ಮನಿಯೊಳಗ ತಾಯಂದರು ಏನ್ ಮಾಡ್ತಾರಿ ಬಾಲ ಮುತ್ತೈದರ ಮುತ್ತೈದಿತನ ಊಟ ಮಾಡಿಸ್ತಾರ ಬಂದತ್ರಿ ಅವಾಗ ನಿನ್ನ ಮದುವಿಲ್ಲ ಕೂಕುಮಿಲ್ಲ ಗುಳ್ಳಿಲ್ಲ ಏನು ಕಾಲಂಗುರಿಲ್ಲ ನಿಂದ ಏನು ಖೂನೆ ಇಲ್ಲ ಅವಾಗೆ ಬಾಲ ಮುತ್ತೈದಿ ಬಂದದ ಹೌದಿಲ್ಲವ ಮಾಸ್ತರ ಹೇಳವ ಇವ್ ಸುರೇಶ್ ಮಾಸ್ತರ್ ನನ್ ಗಂಡ ಯಾವಾಗ ಆಗ್ಯಾನು ಹೌದಲ್ಲವ ಯಾವಾಗ ನನ್ನ ಮನೆಗೆ ಬಂದ ಹೌದು ನನ್ನ ಮಗ್ಗಲ್ದಾಗ ತಾಳೆ
ನಾನು ಮಗಲ ಕೋತ ತಾಳಿ ಕಟ್ಟಿದಾಗ ಹೌದ್ ಅವಾಗ ನನ್ನ ಗಂಡ ಆಗ್ಯಾನ ಇಲ್ಲ ಇಲ್ಲ ಅನ್ಕತನ ಹಡ್ಸಿ ಗಂಡಿದ್ದು ಹೌದು ಹಡ್ಸಿ ಗಂಡಾರ ಇದು ಬರೇ ಹಂಗೆ ತಿರ್ಗಾಡ್ತಿತ್ರಿ ಹಾ 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 ಅಲ್ಲಿ ಹಳ್ಳ ಈ ಹಳ್ಳ ಹಿಂಗ್ ತಿರ್ಗಾಡ್ತಿದವ ಹೊಳಿ ಹತ್ ಅದಕ್ಕೆವಾ ಏನಾತ್ರಿ ಇವನು ಎಲ್ಲಾ ಕೊಟ್ಟನ ಸಾಮಾನ ನೋಡ್ರಿ ಹಾ ಹಾ ಬಳಿ ಕಾಲುಂಗ್ರ ಗುಳ್ಳ ಕುಕುಮ ಇವೆಲ್ಲ ನನ್ನ ಅಂತ ಹೇಳ್ತಾನವ ಹೇಳಾಕತ್ತಾರಿ ಮಾಸ್ತರ ಹಾ ಹಾ ಹೆಣ್ಮಕ್ಳು ಬಾಣ್ತನ ಆಯ್ತ ತಿಳ್ಕೊ ಏನ್ ಮಾಡ್ತಾರಿ ಅವಾಗೆಲ್ಲ ನಿನ್ನ ಬಳಿ ತೆಗಿತಾರ ಕುಂಕುಮ ಹಾ ಕಾಲುಂಗ್ರ ಹತ್ ಏನೂ ಕೈಯೊಳಗಿರುದಿಲ್ಲ ಏನು ಇರಂಗಿಲ್ರಿ ಅವಾಗ ನೀ ಸತ್ತಿದೇನು ಉಳ್ದಿದಿ ಸತ್ತಿರ್ತಾನ್ರಿ ಅವಾಗ ಮತ್ ದಿನ ನಿತ್ಯ ಜಳಕ ಮಾಡುವಾಗ ಏನ್ ಮಾಡ್ತಾರ ಹೆಣ್ಣ ಮಕ್ಕಳ ಏನ್ ಮಾಡ್ತಾರವ ತೆಗೆದು ಗುಟ್ಟಕ್ ಹಾಕ್ತಾರ್ರಿ ಊಟಕ್ಕೆ ಹಾಕ್ತಾರ ಮತ್ತ ಆಗು ಸತ್ತಿದ್ದೇನು ಹಾ ಹಾ ಸುರೇಶ್ ಮಾಸ್ತರ್ ಹೌದಲ್ಲ ಮತ್ತವ ಗೂಟ್ ಅಂದ್ರ ನಂದ ತಿಳ್ಕೊತಾನ ಗೂಟ್ ಅಂದ್ರ ನಂದೈತೆ ಅದ ನಂದೇ ಆತದ ನಾನು ಗೂಟಿ ಮ್ಯಾಗ ಮತ್ ನೀ ತಾಳಿ ಹಾಕಬೇಕಂತ ಹೇಳ್ತಾನ ಸುರೇಶ್ ಮಾಸ್ತರ್ ಗೂಟ್ ಅಂದ್ರ ಅದೊಂದ್ ಹೆಣ್ಣ ಐತಿ ಮಾಸ್ತರ್ ಹೌದಲ್ಲ ಮುಂದಿನ ಪಳ್ಯಾಕ್ ಬಂದ್ ನಾನು ಗೂಟದಾಗ ನೀ ತಾಳಿ ಹಾಕಿದೆ ಅದು ಗೂಟ್ ನಂದ ತಂದಿ ಹೌದ್ ಲತ್ತಿ ತಿಂದೆ ಯಾಕಂದ್ರೆ ಬಹಳ ಗಡಬಡಿಗೆ ಬಿದ್ದಲ್ಲ ಮಾಸ್ತರ ಹಾ ಹಾ ಏ ಅಂಧಕಾರ ಅಂದ್ರ ಕತ್ತಲಿ ದುಂದಕಾರ ಅಂದ್ರ ಕತ್ತಲಿ 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 ಮುರಿದು ಬೆಳಕು ಮಾಡ್ಯಾನ ಮೆಳಕ್ ಮಾಡ್ಯಾನ ಹೇಳ್ತಾನ ಮಾಸ್ತರ ಹೌದಲ್ರಿ ಯಾಕಂದ್ರ ಹಾ ಹಾ ಜಂಬು ದೀಪದಲ್ಲಿ ಜಾಂಬು ಮುನಿ ಇದ್ದ ಜಾಂಬು ಮುನಿಗೆ ಜೋಪಾನ ಮಾಡಿದಕ್ಕಿ ನನ್ನ ಆದಿಶಕ್ತಿಳ ಅಂತೇಳಿ ನಾವ್ ಹೇಳಿದೆವು ಮಾಸ್ತರ ಹೌದಲ್ರಿ ವೃದ್ಧ ಶೂನ್ಯ ಪೀಠ ಶೂನ್ಯ ಮಕರ ಶೂನ್ಯ ಉತ್ಪತ್ತಿ ಮಾಡ್ಕೊಂಡು ಬಂದಾಳ ನನ್ನ ತಾಯಿ ಮತ್ತ ಸುಮ್ಮರಿಗೆ ಹೊಡೆದು ಹಾ ಹಾ ನಿಮಗ ಮೆಟ್ಟಿಗೆ ಹಚ್ಚಾಳ ಅಂತ ಹೇಳಿದೆವು ಹೌದಲ್ರಿ ಅದೆಲ್ಲಾ ಬಿಟ್ಟನ ಮಾಸ್ತರ ಏ ನಾ ಹತ್ ನೀ ಅದ್ರಾಗ ಹೆಚ್ಚಿದ್ದೆಪ್ಪ ಎದರಾಗ ಹೆಚ್ಚಿದಿಪ್ಪ ಮಾಸ್ತರ ನಾ ಪೈಲೆ ಪ್ರಥಮದಾಗ ಕೇಳ ನಿನ್ನ ನಿಮ್ಮ ಪರಮಾತ್ಮಗ ಹೌದು ಬೋಲಾಶಂಕರ ತ್ಯಾಕ್ ನಾಮಕರಣ ಬತ್ತ ಕೇಳಿನ ಅದನ್ನ ಅಲ್ಲೇ ಇಶೆ ಅಲ್ಲೇ ಇಟ್ಟಾನ ಅದನ್ನ ಇಶೆ ಹೌದವ ಅಲ್ಲೇ ಇಟ್ಟಾನ ಮತ್ತ ಇನ್ನೊಂದ್ ಕೇಳ್ಯಾನ್ರಿ ಆ ಮಾಸ್ತರ್ ಏನ್ ಕೇಳಿರವ ಸೀತಾದೇವಿಗೆ ಯಾಕೆ ಮಕ್ಕಳಾಗಿಲ್ಲ ಕೇಳತ್ ನಾವ್ ದ್ರೌಪದಿಗೆ ಏ ಗಣಪತಿ ಕೇಳ್ಯಾನ್ರಿ ಎಲ್ಲಿ ಯಾವ್ದವ ತುಂತುನವ ಗಣಪತಿ ಏನ್ ಹೇಳ್ತಾನ್ರಿ ಏ ಪಾರ್ವತಾ ದೇವಿಗೆ ಮಕ್ಕಳಿಲ್ಲ ಅಂತ ಹೇಳ್ತಾಳಕಿ ಪಾರ್ವತಿಗೆ ಮಕ್ಕಳಾಗಿಲ್ಲ ಅಂತ ಹೇಳ್ತಾತ ಏ ತಲೀಲಿ ಕೆಟ್ಟತ್ತೇನ ಬ್ರಹ್ಮಗ ಮಕ್ಕಳಾಗಿಲ್ಲ ವಿಷ್ಣುಗ ಮಕ್ಕಳಾಗಿಲ್ಲ ರುದ್ರಗ ಮಕ್ಕಳಾಗಿಲ್ಲ ಅವ್ರಿಗೆ ಯಾರು ಶಾಪ ಆಗೈತೆ ಕೇಳಿಲ್ರಿ ನಾವು ಮತ್ತಿವ ಪಾರ್ವತಿದ ಹೊಡ್ಕೊಂಡು ಬಂದ ಪಾರ್ವತಿ ನೋಡ್ಕೊಂಡ್ ಬಂದಾನ ಏಯ್ ಲತ್ತಿ ತಿಂದ ಹೊಕ್ಕಿ ಮತ್ತ ನೀ ನನ್ ಕೈಯಾಗ ಕೋಲಿಲೆ ಒಂದು ಬಿಡ್ತೇವೆ ನಮ್ಮ ಕಡೆ ಬಂದೆ ಅಂದ್ರೆ ಬಹಳ ದಿನ ಆಯ್ತು ಮತ್ ಇನ್ನೊಂದ್ ತಗೊಂಬಂದಾನ್ರಿ ಹಾ ಕಡಿ ಮಾತ ಕೊರೋನಾ ಓಪನ್ ಆಗ್ತಾನ ಹೌದು ನಿನ್ನ ಓಣಿ ಸುತ್ತಿ ಸುತ್ತಿ ನಾ ಸುರೇಶ್ ಕಂಗಾಲ ಆಗ್ಯಾನತ್ ಮತ್ ನಾನು ಓಣಿ ಸುತ್ತ ಕಂಗಾಲ ಆಯ್ತಪ್ಪ ನೀನು ಅಲ್ಲಾಕ ನಾನು ಓಣಿಗೆ ಬಂದಿ ಮತ್ ಹೆಣ್ಣು ನೋಡ ಕಂಗಾಲ ಆಗ್ಯಾಲ ನೀ ಹೌದು ಹಾ ನಿನ್ ನೋಡ್ಯಾರ ನಾ ಕಂಗಾಲ ಆಗ್ಯಾನೇನ ಏ ಇಲ್ಲ ಇಲ್ಲ ನಾನು ಓಣಿ ಸುತ್ತ ನೀ ಕಂಗಾಲ ಆಗಿ ನಿನ್ನ ಸುತ್ತ ನಾ ಕಂಗಾಲ ಆಗಿಲ್ಲ ಆಗಿಲ್ಲ ಹೆಣ್ಣು ಹಣ್ಣು ಮಣ್ಣು ಮೂರು ಬಿಟ್ಟಿಲ್ರಿ ಬೆಣ್ಣ ಇಂದ್ರಿಗೆ ಬಗ ಬಿದ್ದ ಹೆಣ್ಣಿನ ಕಾಲ ಆದ ಅಪಮಾನ ನಮ್ಮ ತಾರಾಮತಿಗೆ ವಿಶ್ವಾಮಿತ್ರ ಸೋತಿಲ್ಲ ಏನೇನ ಹೌದಿಲ್ರಿ ಹೌದೌದು ಹೆಣ್ಣಿಗಾಗಿ ಎಟ್ಟ ಮಂದಿ ಮಣ್ಣು ಮುಕ್ ಹೋಗ್ಯಾರವ ಮತ್ತೆ ಇವನು ಮಣ್ಣು ಮುಗ್ಸೇ ಬಿಡು ಒಟ್ಟ ಬಿಡುದು ಬೇಡ ಇವರು ಮುಕ್ಕುದು ಬಾಳ ದೊಡ್ಡದಲ್ಲ ಹೆಣ್ಣಿಗಾಗಿ ವಿಶ್ವಾಮಿತ್ರ ಮೇನಕಿಗೆ ನೋಡಿ ತೆರೆದಿದೋ ನೇತ್ರ ಎಷ್ಟೋ ವರ್ಷ ತಪಸ್ಸು ಮಾಡ್ದ ಅಂತವ ವಿಶ್ವಾಮಿತ್ರ ಹೆಣ್ಣಿಗೆ ನೋಡಿ ಮೇನಕಿ ಕಾಲೊಳಗಿನ ಗೆಜ್ಜಿ ಗಲ್ ಅಂದಾಗ ತಪಸ್ ಬಿಟ್ಟು ಬೆನ್ ಹತ್ತಿ ಓಡ್ಯಾನ ಬೆತ್ತನಲ್ರಿ ಹೆಣ್ಣಿನ ಬೆನ್ನ ಮತ್ತಿವ ಮಾಸ್ತರ್ ಬಂದಾನ ಏ ನಾ ನಿನಗ್ ಬಿಟ್ಟು ದೂರ ಇದ್ದೇನು ಮತ್ ಮಾಸ್ತರ ನೀವ್ ಹೇಳ್ತಾನು ಸುರೇಶ್ ಮಾಸ್ತರ ಏನಂತ ಗಂಡನ ಪಾದ ಪೂಜೆ ಮಾಡತ್ ಹೇಳ್ತಾನು ಹೌದು ಇವ ಧರ್ಮರಾಜ ಏನ್ ಮಾಡ್ತಿದ್ದ ದಿನನಿತ್ಯ ಹೆಂತಿ ಕಾಲು ಬೀಳಾರ್ದ ಹೊರಗೆ ಬರ್ತಿದ್ದಿಲ್ಲ ಏ ಕೇಳೋ ಸುರೇಶ್ ಮಾಸ್ತರ ಹೌದಿಲ್ರಿ ನಿಮ್ಮ ಧರ್ಮರಾಜ ಹೆಂತಿ ಕಾಲು ಹೊರಗೆ ಬೀಳಾರ ಹೊರಗೆ ಬರ್ತಿದ ಅದಕ್ಕೆ ಬೀಳಾರ್ದ ಹೊರಗೆ ಬರ್ತಿದ್ಪ ಹೌದು ದ್ರೌಪದಾ ದೇವಿದ ನಮಸ್ಕಾರ ಮಾಡಿ ಹೊರಗೆ ಬರ್ತಿದ ನಿಮ್ಮ ಧರ್ಮರಾಜ ಏನ ತಪ್ಪು ಮಾಡಿದ ಅಂತದ ಹೆಂಡತಿ ಕಾಲ್ ಬಿದ್ದೀರಿ ನೀವು ಯಾವ ದ್ರೌಪದಾ ದೇವಿ ಧರ್ಮರಾಜ ನಮಸ್ಕಾರ ಮಾಡಿ ಬರ್ತಿದ್ದ ದಿನಾಲು ಅಂತ ಹೇಳ್ತದೆ ಹಿಂಗಮ್ಮ ಹೌದಲ್ರಿ ಮತ್ತಿವ ಮಾಸ್ತರ್ ಬಂದಾರ ಏ ಗಂಡನ ಪಾದ ಪೂಜೆ ಮಾಡ್ರಿ ನೀವು ಬಂದ ಪೋತ್ ರಾಜ ಇಲ್ಲಿ ಅಂತವ್ರೆಲ್ಲ ಪಾದ ಪೂಜೆ ಮಾಡ್ಯಾರ ಮತ್ ಇವ ಬಂದಾರ ಏ ನೀವೇ ಪಾದ ಪೂಜೆ ಮಾಡ್ರಿ ಹಂಗಲ್ಲ ಮಾಸ್ತರ ಗಂಡಿದ್ರಿ ಹಂಗಿರ್ಬೇಕು ಹಂಗಿತ್ತಂದ್ ನಡೀತದ ಮತ್ ನೀ ದಿನಾಲು ಕುಡ್ದೆ ಬಂದೆ ತಿಳ್ಕೊ ಕುಡ್ದು ಬಂದ ಅಲ್ಲಿ ಗಟ್ರ ದಂಡಿಗೆ ಮಕ್ಕೊಂಡ್ರ ನಿನಗೆ ಯಾವ ಗಂಡ ಆತನು ಹೌದಲ್ರಿ ನೀ ಅಲ್ಲೇ ಮಕ್ಕೋ ಆತಾರ ಅಲ್ಲೇ ಮಕ್ಕೋನಿ ಅಂತ ಹೇಳ್ತಾರ ಗಟ್ರ ದಂಡಿ ನಾನೇ ಗಂಡ ಶ್ರೇಷ್ಠ ಅಂತ ಹೇಳ್ತಾನೆ ಸುರೇಶ್ ಮಾಸ್ತರ ಹೌದವ ಯಾರು ಕೋರೋರು ಪಾಂಡವರು ಪಗಡಿ ಆಟುವಾಗ ಏನಾತ್ರಿ ಪಗಡಿ ಆಡುವಾಗ ಏನಾಯ್ತವ ಭೀಮ್ ಯಾವ
ನಕುಲ ಸಹದೇವ ಭೀಮ ಧರ್ಮ ಅರ್ಜುನ 5 ಮಂದಿ ಗಾಂಡಿದ್ರು. ಪಂಚ ಪಾಂಡವರಿದ್ರು. 5 ಮಂದಿ ಗಾಂಡಿದ್ರು. ಹಿಂಗ ಸಭಾ ನೆರೆದದ ಹಿಂಗ ಸಭಾ ನೆರೆದದ. ಹಾ ಹಾ 5 ಮಂದಿ ಗಾಂಡ್ರು ಕೂತಾರ. ಹಾ ಅವಾಗ ದುಶ್ಯಾಸನ ಶಿರಿ ಸೆಳಿಲಕತ್ಯಾನ. ಸೆಳಿಲಾಕತ್ತಾನ. ಮತ್ತ ತಾನು ಹೆಣ್ತಿಗೆ ಶಿರಿ ಸೆಳಿದ ಇವ್ರು ನೋಡ್ಕೋತ ಕುಂಡಿರ್ತಾರ ಅಂದ್ರ ನೀವಂತ ಗಾಂಡುಗಳು ಒಬ್ಬರು ಹೋಗಿ ಬಿಡ್ಸ್ಕೊಂಡ್ ಬರ್ಬೇಕಾಗಿತ್ಲ. ಹೌದಲ್ವ? ಹಾ ಯಾಕ ನಾನು ಹೆಂಡತಿ ಸಿರಿ ಜಗ್ತೈತಲ್ಲ ಒಬ್ಬರು ಎದ್ದು ಹೋಗ್ಬೇಕಾಗಿತ್ತಲ್ಲೇ. ಇವ ಸುರೇಶ ಮಾಸ್ತರ್ ಬರಲ್ಲ ಏನ್ ಹೇಳ್ತಾನ್ರಿ, ಅವ್ರೆಲ್ಲಾ ಶ್ರೀಕೃಷ್ಣ ಪರಮಾತ್ಮನ ಮಾತು ಕೇಳ್ತಿದ್ರು ಹಿಂಗ ಹೇಳ್ತಾನ್ರಿ. ಹೌದಲ್ರಿ? ಹಂಗಿಲ್ಲ ಮಾಸ್ತರ, ಹಾ ಹಾ ನೀವು 3 ಲೋಕದ ಗಂಡ ಅರ್ಜುನ್ ಇದ್ದ. ಅರ್ಜುನ್ ಇದ್ದಲ್ರಿ? ಹಿಂದಾದ ಸುದ್ದಿ ಹೇಳ್ತಿದ್ದ. ಹೌದಿಲ್ಲ? ಮತ್ತ ಅಂತವ್ರು ಶಿರಿ ಸೆಳೆಯುವಾಗ ಗಪ್ ಕೂತರು. ನಾ ಬಹಳ ಶ್ರೇಷ್ಠ ಇದ್ದ ಅಂತ ಹೇಳ್ತಾನಲ್ರಿ. ಹೆಣ್ತಿಗ್ ಬರೇ ಯಾರ ನೋಡಿದ್ರೆ ಕಡ್ದು ಹೋಗ್ತಾರ ಈಗ. ಹೌದಲ್ರಿ? ಮತ್ ನೀವು 5 ಮಂದಿ ಮುಂದೆ ಕೂತೀರಿ, ಶಿರಿ ಸೆಳಿಲಕತ್ಯಾರ. ಮತ್ ನೀವೆಂತ ಗಂಡಸರು? ಗಂಡಗಳು ಅಲ್ರಿ ಅವ್ರು, ಗುಂಡ್ಕಲ್ ಇದ್ದಂಗ ಇವ್ರು. ಹೋಗ್ಲೇವ ನೋಡೋಣ ಮತ್ತ ಹೋಗುನು. ಹಾ ಹಾ ಮತ್ತೇನೇನ್ ಕೇಳ್ಯಾರ? ಬಾಳ ವಿಷಯಗಳು ಚಂದ ಹೇಳ್ಯಾರಿ, ಬಾಳ ಚಂದ ಕೇಳಿ ಹೋಗ್ಯಾರು. ಅಂದ್ರ ಪತಿವರ್ತ ಅಂದ್ರ ಹೆಂಗದಾಳ, ಆಕೆ ಏನೇನು ನಿರ್ಮಾಣ ಮಾಡ್ಯಾಳ. ಹೌದೌದು ಕೇಳ್ಯಾರಿ. ಪತಿವರ್ತ ಅಂದ್ರೇನು? ಆಕಿ ಏನೇನ ನಿರ್ಮಾಣ ಮಾಡ್ಯಾಳು. ಏ ಮಾಸ್ತರ, ಪತಿವ್ರತ ಅಂದ್ರ ಹೆಂಗ ನಮ್ಮ ಸರ್ವ ಮಂಗಳೇಶ್ವೇ ಸರ್ವ ಸಾಧಿಕೆ ಶರಣ್ಯ ತ್ರಂಬಿಕೆ ಗೌರಿ ನಾರಾಯಣಿ ನಮಸ್ತುತೆ. ಮೊದಲಿದು ಲಕ್ಷ್ಯ ಇಟ್ಟು ಕೇಳು. ಯಾಕಂದ್ರ ಪರಮಾತ್ಮ ಸರ್ವ ಮಂಗಳ ಮನೆಗೆ ಭಿಕ್ಷಕ್ ಬರ್ತಾನ. ಅವಾಗ ಏನಾತ್ರಿ? ಪರಮಾತ್ಮಗ ಭಿಕ್ಷಾ ನೀಡ್ಲಕ್ಕ ದಾನ ತಗೊಂಡು ಹೋತಾಳ ಯಾವ ಸರ್ವ ಮಂಗಳಿ. ಅವಾಗ ಪರಮಾತ್ಮ ಇದು ಬ್ಯಾಡ ನನಗ, ಏನ್ ಬೇಕಪ್ಪ, ಇಲ್ಲಿ ತನ ಬಂದಿದ್ ನಿನಗೆ ಏನ್ ಬೇಕಂತ ಕೇಳ್ದಾಗ ನಿನ್ನ ಗಂಡನ ಕ್ಷಿರಕ್ಷೇದನ ಮಾಡೋ ಅಂತೇಳಿ ಹೇಳು. ವಚನ ಕೊಟ್ಟಳು, ವಚನಕ್ಕೆ ಭ್ರಷ್ಟ ಆಗಲಾರೆ. ನನ್ನ ತಾಯಿ ಏನು ಮಾಡಿದಳು? ಪರಮಾತ್ಮನಿಗೆ ಹೇಳ್ತಾಳ, ಗುರುನಾಥ ನನ್ನ ಗಂಡನ ಕ್ಷಿರಕ್ಷೇದನ ಮಾಡ್ತೀನ, ನನ್ನ ಗಂಡನ ರುಂಡ ಭೂಮಿ ಮ್ಯಾಲ ಬೀಳಲಾರಂಗ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದ ಹೇಳು. ಹೌದಲ್ರಿ? ಅವಾಗ ಪರಮಾತ್ಮ ಆಗಲಿ ಅಂದ. ಯಾವ ಸರ್ವ ಮಂಗಳೇ ಗಂಡನ ಕ್ಷಿರಾಕ್ಷೇದನ ಮಾಡ್ದಳಲ್ಲ, ಅವಾಗ 32 ರುಂಡಗಳಾಗಿ ತಿರುಗಲಕತ್ತು. ಒಂದು ತೆಳಗ ಬೀಳಾರಂಗ ತೆಳಗ ಬಿದ್ದಿತ್ತಂದ್ರ ಪರಮಾತ್ಮನ ಕ್ಷಿರಾಕ್ಷೇದನ ಆತಿತ್ತವತ್ತ. ಯಾಕಂದ್ರ ನನ್ನ ಆ ಕಡೆ 32 ಆಗನ ಪರಮಾತ್ಮಗ ದಿಕ್ಕು ತಿಳಿಲಾರ್ದಾಗ ಆಗಿ ನೀ ಬಹಳ ಪತಿವ್ರತ ಇದ್ದೇವ ತಾಯಿ, ನಿನ್ನಂತ ಪತಿವ್ರತನೇ ಯಾರು ಇಲ್ಲತ್ತೇಳಿ ಸರ್ವ ಮಂಗಳೇಶ್ವೇ ಸರ್ವ ಸಾಧಿಕೆ ಶರಣ್ಯ ತ್ರಂಬಿಕೆ ಗೌರಿ ನಾರಾಯಣಿ ನಮಸ್ತುತೆ ತಿಳಿ ನಿನ್ನ ಪರಮಾತ್ಮ ಪ್ರಥಮದಲ್ಲಿ ತಾಯಿ ಸ್ತೋತ್ರ ಮಾಡ್ಯಾನಿದು. ಹೌದಲ್ರಿ? ಏನ್ ಮಾಸ್ತರ, ಅದಕ್ಕ ಏನಾತ್ರಿ? ತಾಯಿ ಋಣ ಯಾರ ಕಡೆಯಿಂದ ತೀರ್ಸೋದಾಗಲ್ಲ. ತಾಯಿ ಬಹಳ ದೊಡ್ಡ ಕೆದಾಳ. ಹೌದಲ್ರಿ? ತಾಯಿ ಅಂತ ಗುಣ ನಿನ್ನ ಬಲ್ಲಿಲ್ಲ. ಇಲ್ಲ. ತಾಯಿ ಅನುರೇಣು ತೃಣ ಕಾಷ್ಟಗಳಲ್ಲಿ ತುಂಬಿಕೊಂಡಳ. ತಾಯಿ ಈ ಜಗ ರಕ್ಷಣೆ ಮಾಡ್ಯಾಳ. ಮತ್ತ ನೀ ಏನು ರಕ್ಷಣೆ ಮಾಡಿದಿ? ಹೌದಲ್ರಿ? ನಿಂದ ನಿನಗೆ ರಕ್ಷಣೆ ಮಾಡ್ಕೊಳ್ದಾಗದಿಲ್ಲ. ಯಾಕಾಗಲ್ಲ ಕೇಳು ಮಾಸ್ತರ. ಯಾನು ನಿಮ್ಮ ಅರ್ಜುನ ಬ್ರಹ್ಮಳೆ ಆಗಿ ಶೀರಿ ಉಟ್ಟು ಕುಣಿಲಕತ್ತಿದ. ಇವರೆಲ್ಲ ಪುಂಡ್ರಿಯಲ್ ಮತ್ತ ಅರ್ಜುನ 3 ಲೋಕದ ಗಂಡ ಇದ್ದ ಅರ್ಜುನ. ಹೌದಲ್ರಿ? ಅಂತವು ಸೀರಿ ಉಟ್ಟು ಬ್ರಹ್ಮಳೆ ಆಗಿ ಕುಣಿಲಕತ್ತಾನಲ್ರಿ. ಬ್ರಹ್ಮಳೆ ಆದಾಗ ಅವ್ರು ಕೇಳ್ತಾರ, ಯಾರು ವಿರಾಟ ಈಗ ಬ್ರಹ್ಮಳೆ ಆಗಿ ಕುಣಿಲಕತ್ತಿವ. ಅವಾಗ ಆ ಅರಮನೆ ಕೇಳ್ತಾರ. ಅರಮನೆಯೊಳಗ ನೀರೇ ನಿನ್ನ ಹೆಸರು ಬ್ರಹ್ಮಳೆ ಅಂತೇಳಿ ಹೇಳಿದಿ, ನಿನ್ನ ಗಂಡನ ಹೆಸರು ಏನಂತ ಕೇಳ್ಯಾರ ಅರ್ಜುನಗಲ್ಲಿ. ಅರ್ಜುನಗ ನಿನ್ನ ಗಂಡನ ಹೆಸರು ಏನಂತೇಳಿ ಕೇಳ್ಯಾರ. ಆ ಅರ್ಜುನನ ಗಂಡ ಯಾರು ಬ್ರಹ್ಮಳೆ ಆದಾಗ ಅವ ಏನಾರ ಹೇಳಿ ಅಲ್ಲಿ ಪಾರಾಗಿ ಹೋದ. ಯಾಕ ಮಾಸ್ತರ ಬಾಳ ಶಾಣೆ ಇದ್ದಿ ಮಾಸ್ತರ? ಹೇಳ ಇದು ನಿಶ್ಚಯ ತುಂತುನಿ ಹಂಗ ಕೇಳ ನೀನು. ತುಂತುನೇ ಹೇಳ್ಬೇಕು. ಹೌದವ? ಅದಕ್ಕ ಪಾರ್ವತಾ ದೇವಿ ಇಂತಿಂತ ಸೃಷ್ಟಿ ರಚನೆ ಮಾಡ್ಯಾಳ ಅಂತ ಹೇಳಿದೇವ್ ನಾವು. ಹೌದಲ್ರಿ? ಮತ್ ಇವ್ರು ಹೆಂಗ ಹೇಳ್ಕೊತ ಬರ್ತಾರ ನಳ್ಳಿವ ಸಣ್ಣಾಗಿ ನೋಡೋಣ. ಇವ್ರು 3 ಮಂದಿ ಹೆಂಗ್ ಮಾಡ್ತಾರ ಗೊತ್ತೇನ್ರಿ ಕೆಲ್ಸ? ಹೆಂಗ್ ಮಾಡ್ತಾರ? ಕಣ್ಣಾಗ ಹಾಲಿ ಬಿದ್ರ ಕುಂಡ್ಯಾಗ ಉದ್ಕೊಳತ್ತಾರ ಇವ್ರು. ಇದು ಮತ್ ಉಪ್ಪರಟ್ಟಿ ಬತ್ತಲ್ರಿ.
ಕಣ್ಣಾಗ ಹಾಳು ಚುಚ್ಚನ ಕುಂಡ್ಯಾಗ ಹೆಂಗ್ ಓದುದ್ರಿ ಮಾಸ್ತರ್ ಅದನ್ನು ಹೇಳ್ತೀನಿ ತೋರ್ಲೆ. ಹಾ ಹೇಳ್ರಿವ. ಈ ಕಣ್ಣಾಗ ಹಾಳು ಬಿದ್ರೆ ಏನ್ ಮಾಡ್ತಾರಿ? ಏನ್ ಮಾಡ್ತಾರವ? ಕಣ್ಣನ ಹಳ್ಳಾರ್ತಗೆ ಅರ್ಥಕ್ ಹೋಗ್ತಾರ. ಹಾ ಕಣ್ಣನ ಅವ್ರ ಏನ್ ಮಾಡ್ತಾರು? ಅವ್ರ ಏನ್ ಮಾಡ್ತಾರ? ಕೊಳವಿ ಕಣ್ಣಾಗಿರ್ತಾರ. ಕೊಳವಿ ಕಣ್ಣಾಗಿಡ್ತಾರ. ಕೊಳವಿ ಕಣ್ಣಾಗಿರ್ತಾರಿಲ್ರಿ? ಹೌದ್. ಕುಂಡಾಗ ಕೂತಾರಿಲ್ರಿ? ಕೊಳವಿ ಹಾ ಹಿಂಗತ್ರಿ. ಕುಂಡಾಗ ಕೂತಾರಿಲ್ರಿ? ಹೌದೌದು. ಮತ್ತ ನೀ ತಪ್ಪು ತಿಳ್ಕೊಂಡಿ ಮತ್ತೆ ಮೊದಲ ನಾಕತ್ತ ನಾವು ಹೌದು. ಏ ಭಾಗ್ಯಶ್ರೀ ಹೌದು. ನನ್ ಜೋಡಿ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಅಂತ ಹೆಣ್ ಆಡಾರು ಹೌದು. ಫೋನ್ ಸ್ವಿಚ್ ಆಫ್ ಆಗ್ಯಾವ. ಏ ಎಂತಿಂತವ್ರ ಹೋಗ್ಯಾರ ಓಡ್ ತಂಗಿ. ಹೋಗ್ಯಾರ. ನೀಯಾನು ನೀ ಅಂದ್ರೆ ಏನಂತ ಕೇಳ್ತ ನಾವ? ಏ ಮಾಸ್ತರ ಹೌದು. ನಾನ್ ನೋಡಾಕ್ರ ಸಣ್ಣಕ್ಕಿರ್ಬೋದ. ಹೌದವ. ಹೆಂಗ್ ಗೊತ್ತೇನ? ಹಾ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ಇದ್ದಂಗ ನಾವೊಂದ್ ಲವಂಗ ಮೆಣಸಿನ್ಕಾಯಿ ಇದ್ದಂಗ. ಲವಂಗ ಮೆಣಸಿನಕಾಯಿ 10 ಕಿಲೋದಾಗ ಇಟ್ಟ ಲವಂಗ ಹಾಕನಿ. ಹೌದು. ಹೆಂಗ್ ಹಾಕತ್ರಿ? ಲವಂಗ ಇಟ್ರಂದ್ರಿ ನೀವು ಬಡ್ಡಿ ಇರ್ತದ ತನ ಉರ್ಕೋತ ಹೋಗತ್ತಿ. ನೀನ್ ಉರ್ಸೇ ಬಿಡ್ತಾನ ಮತ್ತೇನು. ಮತ್ತೆ ಇದು ಲವಂಗ ಮೆಣಸಿನಕಾಯಿ ಹಂಗೆ ಮಾಡುದೇವ. ಎಲ್ಲಿ ಹಚ್ಚಿ ನನ್ ಮುಂದ ಆಟ ಎಲ್ಲಾರಿಗೆ ಎಲ್ಲಾರು ಕೂಡ ಹಾಡ್ಕಿ ಮಾಡೋದು ಬೇರೆ, ಸುರೇಶನ್ ಕೂಡ ಹಾಡ್ಕಿ ಮಾಡೋದು ಬೇರೆ. ಹಾ ಹಾ ಬ್ಯಾಡ ಮಾಸ್ತರ್ ಇವು ಹಂಗಲ್ರಿ. ಹಾ ನಿನ್ನಂತ ಕಸಬರ್ಗೆ ಐತತ್ತ ಅವ್ರ ಫೋನ್ ಸ್ವಿಚ್ ಆಫ್ ಮಾಡ್ಕೋತಾರ. ನಂದ್ ಹಂಗಿಲ್ಲ. ನಂದ್ ಯಾವತ್ತು ಫೋನ್ ಚಾಲೂನ ಇರ್ತೈತಿ. ಹೌದು. ನಿನ್ನ ನಿನ್ನ ಪವರ್ ಇತ್ತಂದ್ರ ನಾನು ಫೋನ್ ಸ್ವಿಚ್ ಆಫ್ ಮಾಡ್ಸ್ ನೋಡ್ನು. ಹೌದಲ್ಲ. ಹೌದಿಲ್ರಿ? ಹೌದು. ನೋಡಿಲ್ ಸಣ್ಣ ನಂಗೆ ಹಾ ತೋರ್.